ಹಾಯ್ ಎಲ್ರಿಗೂ, ಸುನಿಲ್ ಡಿ ಟಿ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಎಷ್ಟೆಲ್ಲ ಮೌಢ್ಯತೆ ಇದೆ, ಮೂಢನಂಬಿಕೆ ಇದೆ. ಸೊ ಅದು ನಿಜನಾ, ಇದು ಏನಪ್ಪ ಅಂತ ನನಗೊಂದು ಕ್ವಶನ್ ಇದೆ. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನೊಂದು ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಸೊ ನೀವೀಗ ನೋಡ್ತಿದ್ದೀರಾ, ಹಿಂದ್ಗಡೆ ನದಿ ಇದೆ. ಸೊ ಈ ಕಡೆ ಎಲ್ಲ ಬೋಟನ್ನೆಲ್ಲ ನಿಲ್ಲಿಸಿದ್ದಾರೆ. ಸೊ ತೋರಿಸ್ತೀನಿ. ಸೊ ಓಕೆ, ಎಸ್, ನಮ್ಮ ಹಿಂದೂ ಸನಾತನದಲ್ಲಿ ಉಪನಿಷತ್ತಿಗೆ ಒಂದು ಲೆವೆಲ್ ಬೇರೆನೇ ಇದೆ. ಅದರದ್ದೊಂದು ಲೆವೆಲೇ ಬೇರೆ ಇದೆ ಉಪನಿಷತ್ತಿದ್ದು. ಸೊ ಆ ಉಪನಿಷತ್ತು ಏನನ್ನುತ್ತೆ, ದೇವರಿಗೆ ಯಾವುದೇ ಸ್ವರೂಪ ಅಲ್ಲ, ಅಂದರೆ ದೇವರು ನಿರ್ಗುಣ ನಿರಾಕಾರ ನಿಸ್ವರೂಪ ಅಂತ. ಸೊ ಓಕೆ, ಸರಿ. ಇವಾಗ ಏನಾಗ್ತಿದೆ ಅಂದರೆ, ಈ ಒಂದು ಮೂಢ್ಯತೆ ಬಗ್ಗೆ ನಂಗೆ ಮಾತಾಡಬೇಕು ಅಂದರೆ, ಇನ್ ಕೇಸ್ ನಿಮ್ಮ ಹತ್ರ ಒಂದು ಆನ್ಸರ್ ಇದ್ರೆ ಕೊಡ್ಬೋದು. ದೇವರು ಮೂರ್ತಿ ಇದೆ ಅಂತ ಅಂದ್ಕೊಳ್ಳಿ, ಕೃಷ್ಣಂದು, ಓಕೆ, ಅಥವಾ ಯಾವುದೇ ಒಂದು ಫೋಟೋಸ್ ಆಗ್ಬೋದು, ಅಥವಾ ಮೂರ್ತಿ ದೇವಿದು ಆಗ್ಬೋದು. ಆ ಮೂರ್ತಿಗೆ ಹೂವು ಹಾಕ್ತೀರ, ಕರೆಕ್ಟಾ? ಹೂವು ಹಾಕಿದ ನಂತರ ಒಂದಷ್ಟು ಬೇಡಿಕೆ ಇರುತ್ತೆ, ಕೋರಿಕೆ ಇರುತ್ತೆ. ಆ ಒಂದು ಮೂರ್ತಿಯಲ್ಲಿ ಒಂದು ಹೂವು ಹಾಕಿರ್ತೀರ, ಕರೆಕ್ಟಾ? ಆ ಹೂವು ಹಾಕಿದ ನಂತರ ಒಂದಷ್ಟು ನಿಮ್ಮ ಕೋರಿಕೆ ಅಥವಾ ಬೇಡಿಕೆಗೆ ಯಾವುದೋ ಒಂದು ಸೈಡಲ್ಲಿ ಹೂ ಬೀಳುತ್ತೆ, ಒಂದು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್. ಮೌಢ್ಯತೆ ಎಷ್ಟಿದೆ ಅಂತಂದರೆ, ಲೆಫ್ಟ್ ಸೈಡಲ್ಲಿ ಬಿದ್ದರೆ ಅದು ಒಂದು ತಪ್ಪು, ರೈಟ್ ಸೈಡಲ್ಲಿ ಬಿದ್ದರೆ ಗೆಲುವು ಅಂತ. ಅಂದರೆ ಆ ಮೂರ್ತಿಗೆ ಹೂವು ಹಾಕಿರೋದು ನಾವು, ಆ ಮೂರ್ತಿ ಮುಂದೆ ಕೋರಿಕೆ ಕೊಟ್ಟಿರೋರು ನಾವು. ಕೋರಿಕೆ ಕೊಟ್ಟಾದ ನಂತರ ಆ ಮೂರ್ತಿಯಿಂದ ಒಂದಾ ಬಲಗಡೆಯಿಂದ ಹೂವು ಬೀಳುತ್ತೆ ಅಥವಾ ಎಡಗಡೆಯಿಂದ ಹೂವು ಬೀಳುತ್ತೆ. ಎಷ್ಟು ಮೌಢ್ಯತೆ ಇದೆ ಅಂತಂದರೆ, ಆ ಮೂರ್ತಿನ ಪೂಜನೀಯ ಭಾವನೆಯಿಂದ ನಾವು ನೋಡ್ತಿದ್ದೀವಿ ಅಂತಂದರೆ, ಆ ಮೂರ್ತಿಯ ಬಲಭಾಗದಲ್ಲಿ ಬಿದ್ದರೆ ಹೂವು ಬಿದ್ದರೆ ಅದು ಒಳ್ಳೆಯದು, ಎಡಭಾಗದಲ್ಲಿ ಬಿದ್ದರೆ ಕೆಟ್ಟದು. ಮೂರ್ತಿಯಲ್ಲಿ ಕೂಡ ಒಳ್ಳೆಯದು ಕೆಟ್ಟದು ಅಂತಿದೆ. ಸರಿ, ಆ ಮೂರ್ತಿಯ ಬಲಭಾಗ ಒಳ್ಳೆಯದು, ಎಡಭಾಗ ಕೆಟ್ಟದು ಅಂತ ಇದೆ. ಆ ಮೂರ್ತಿಯಲ್ಲೂ ಕೂಡ ನಾವು ಪೂಜನೆಯ ಭಾವನೆಯಿಂದ ನೋಡುವಂಥದ್ದು, ಪೂಜಿಸುವಂತಹ ಒಂದು ಮೂರ್ತಿಯ ಮೇಲೆ ಅಥವಾ ಫೋಟೋಸ್ ಆಗಿರ್ಬೋದು, ದೇವರ ಫೋಟೋ, ಅದರಲ್ಲಿ ಕೂಡ ಒಂದು ಭೇದ ಭಾವ, ಅದು ಒಳ್ಳೆಯದು, ಇದು ಕೆಟ್ಟದು ಅಂತ. ಸರಿ, ನಮ್ಮ ದೇಹಕ್ಕೆ ಬರುವ. ಓಕೆ, ನಮ್ಮ ದೇಹದಲ್ಲಿ ಇದು ನಾವು ಪಡ್ಕೊಂಡು ಬಂದಿರೋದಲ್ಲ, ಈ ದೇಹನ, ಇದು ದೇವರ ಸೃಷ್ಟಿ. ಏನಕ್ಕಂದರೆ ನಮ್ಮ ಮಾತು ಯಾವ್ದು ಕೇಳಲ್ಲ ಇಲ್ಲಿ. ಕಣ್ಣಾಗಿರ್ಬೋದು, ಪಂಚೇಂದ್ರಿಯ ಆಗಿರ್ಬೋದು, ಅಥವಾ ನಮ್ಮ ಎಲ್ಲ ಈ ದೇಹದ ಎಲ್ಲ ಭಾಗಗಳು ನಮ್ಮನ್ನು ಕೇಳಿ ಯಾವುದು ಹಾರ್ಟ್ ಬೀಟ್ ಅಥವಾ ಕಿಡ್ನಿ ವರ್ಕ್ ಅಥವಾ ಜೀರ್ಣಶಕ್ತಿ ನಮ್ಮನ್ನು ಕೇಳಿ ಮಾಡ್ತಿಲ್ಲ, ಅದರ ಪಾಡಿಗೆ ಅದು ಮಾಡ್ತಿದೆ. ಏನಕ್ಕಂದರೆ ಒಳಗಡೆ ಆತ್ಮಶಕ್ತಿ ಇದೆ. ಓಕೆ, ಈ ದೇಹದಲ್ಲೂ ಕೂಡ ಬಲಕೈ ಒಳ್ಳೆಯದು, ಎಡಕಾಲು ಕೆಟ್ಟದ್ದು ಅಂತಿದೆ. ಒಂದೇ ದೇಹದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ. ನೋಡಿ, ಇದು ಏನೆಲ್ಲ ಮೌಢ್ಯತೆ, ಇದು ಏನಕ್ಕೆ ಇದು ಉಟ್ಕೊಂಡಿರೋದು, ಇದು ಒಂದು ವಿಗ್ರಹ, ದೇವರ ವಿಗ್ರಹ, ಪೂಜನೀಯ ಭಾವನೆಯಲ್ಲಿ ನೀವು ಅದು ನೋಡ್ತೀರಂತಾದರೆ ಎಲ್ಲಿ ಬಿದ್ದರೂ ಏನು, ಅದರಲ್ಲಿ ಏನು ಒಳ್ಳೆಯದು ಕೆಟ್ಟದು? ಇಟ್ಟಿರೋದು ಹೂವು ಬಿದ್ದಿದೆ ಅಂತಾದರೆ ಅದರಲ್ಲಿ ಏನು ಅನ್ಕೋಬೇಕು ನೀವು? ಅದರಲ್ಲಿ ಏನಕ್ಕೆ ಒಳ್ಳೆಯದು ಕೆಟ್ಟದು? ಈ ದೇಹದಲ್ಲಿ ಏನಕ್ಕೆ ಒಳ್ಳೆಯದು ಕೆಟ್ಟದು? ಈ ದೇಹದ ಅಂದರೆ ಇವಾಗ ನಮ್ಮ ಎಡಕಾಲಿಗೆ ಏನಾದ್ರು ನೋವಾದರೆ ಪರವಾಗಿಲ್ಲ ಮಾರ, ಬಲಗೈ ಚೆನ್ನಾಗಿದೆ, ಇದು ಮೇಯ್ನ್, ಇದು ಬೇಕಾಗಿರೋದು ಅಂತ ನಾವು ಅಂದ್ಕೊಳ್ತೀವ. ಎಡಗೈಗೆ ಏನಾದರೂ ಬಲಗೈ ಕಟ್ಟಾದರೂ, ಎಡಗೈ ಕಾಲು ಕಟ್ಟಾದರೂ ಚಿಂತೆ ಇಲ್ಲ ಮರ, ಬಲಗಾಲಿದೆ, ಶ್ರೇಷ್ಠ ಕಾಲು, ಶ್ರೇಷ್ಠ ಕೈ ಇದೆ, ಅದು ಹೋದರೆ ಹೋಯ್ತು ಅಂತ ಏನು ಅಂದ್ಕೊಳ್ತೀವಿ ನಾವು? ಅಂದ್ಕೊಳ್ತೀವ? ಏನು ಮೌಢ್ಯತೆ ಏನಕ್ಕೆ? ಬೈ ಇದೆರಡಾಯಿತು. ಮೂರನೇದು, ನಾವೆಲ್ಲ ತಂದೆಯ ರಕ್ತದಿಂದ, ತಾಯಿ ಹೊಟ್ಟೆಯಿಂದ ಹೊರಗೆ ಬಂದಿರೋದು. ನಮ್ಮ ದೇಹದಲ್ಲಿ ಏನಿದೆ? ಮಾಂಸ, ರಕ್ತ, ಎಲುಬು, ನರನಾಡಿಗಳು, ಮಲಮೂತ್ರ, ಕರೆಕ್ಟಾ? ಇದು ನಮ್ಮ ದೇಹದ ರಚನೆ. ಅದರಲ್ಲಿ ಏನಿರಬೇಕು? ಮನುಷ್ಯರಾಗಿ ಹುಟ್ಟಿದ ನಂತರ ಏನಿರಬೇಕು? ಮನುಷ್ಯತ್ವ, ಮಾನವೀಯತೆ. ಓಕೆ, ಇನ್ನು ನಮಗೆ ಒಂದು ಜನ್ಮ ಸಿಕ್ಕಿರುತ್ತೆ, ಗಂಡು ಜನ್ಮ, ಹೆಣ್ಣು ಜನ್ಮ ಅಂತ. ಸೊ ಇದು ಜನ್ಮನ ಸಾರ್ಥಕ ಮಾಡಬೇಕು ಅಂತಾದರೆ ಒಂದಷ್ಟು ಸಂಸ್ಕಾರ, ನಯ, ವಿನಯ, ಆಚಾರ, ವಿಚಾರ ಇದೆಲ್ಲ ಇರಬೇಕು. ಇದೆಲ್ಲ ನಮಗೆ ಕನಕು ಸಿಕ್ಕಿದರೆ ಅವರಿಗೊಂದು ಗೌರವ ಅಥವಾ ಒಂದು ಸ್ಥಾನಮಾನ ಖಂಡಿತ ಕೊಡ್ತೀವಿ. ಓಕೆ, ಸೊ ಮ್ಯಾಟ್ರ್ ಏನಪ್ಪ ಅಂದರೆ, ಈ ತಾಯಿ ಹೊಟ್ಟೆಯಿಂದ ಬಂದ, ತಾಯಿ ಗರ್ಭದಿಂದ ಬಂದ ಗಂಡು ಏನಿಲ್ಲ,
ಅದೇ ಹೆಣ್ಣು ಹುಟ್ಟಿದರೆ ದೇವಿ ಅಂತೆ, ಲಕ್ಷ್ಮಿ ಅಂತೆ. ಕ್ಲ್ಯಾಪ್ ಹೊಡಿಬೇಕು ನಿಮ್ಮ ಮೂಢತೆಗೆ. ಓಕೆ, ನಿಮ್ಮ ಮೂಢತೆಗೆ ಕ್ಲ್ಯಾಪೇ ಹೊಡಿಬೇಕು. ಏನಕ್ಕಂದರೆ ಇನ್ಯಾವುದ್ರಲ್ಲಿ ಹೊಡಿಯೋಕ್ಕಾಗಲ್ಲ. ಗಂಡು ಏನಿಲ್ಲ, ಹೆಣ್ಣು ಮಾತ್ರ ದೇವಿ ಲಕ್ಷ್ಮಿ. ಸರಿ, ನಾನಿವಾಗ ಕ್ವಶನ್ ಹಾಕ್ತೀನಿ ನಿಮ್ಮ ಹತ್ರ. ಆ ದೇಹನ ಸಿಗಿದ್ರೆ ಅಲ್ಲಿ ಏನು ಸಿಗುತ್ತೆ ನಿಮಗೆ? ಏನು ಸಿಗುತ್ತೆ? ಮಲ, ಮೂತ್ರ, ಮಾಂಸ, ರಕ್ತ. ಅದನ್ನು ಬಿಟ್ಟು ಏನು ಸಿಗುತ್ತೆ? ಅದು ಹಿಂಗೆ ಲಕ್ಷ್ಮೀ ದೇವಿ ಆಗುವಂಥದ್ದು. ಅಂದರೆ ಅಷ್ಟು ಚೀಪ. ಈ ಮನುಷ್ಯರಿಗೆ ಹೋಲಿಸುವಷ್ಟು ಚೀಪ್ ಅವರು. ಏನು ಮೌಢ್ಯತಿದು? ಬಾಯಲ್ಲಿ ಬೇರೆ ಬೇರೆ ಬರ್ತಿದೆ, ಬಟ್ ಸ್ಟಾಪ್ ಮಾಡ್ತಿದ್ದೇನೆ, ಕಂಟ್ರೋಲ್ ಮಾಡ್ತಿದ್ದೀನಿ. ಏನು ಮೌಢ್ಯತಿದು? ಒಂದೇ ಒಂದು ನರ ಆ ಕಡೆ ಈ ಕಡೆ ಆದರೆ ಮನುಷ್ಯ ಇಲ್ಲ. ಈ ಭೂಮಿಗೆ ಹೆಣ್ಣು ಗಂಡು ಅಂತಿಲ್ಲ, ಗರ್ಭಕ್ಕೆ ಗಂಡು ಹೆಣ್ಣು ಅಂತಿಲ್ಲ, ಸ್ಮಶಾನಕ್ಕೆ ಗಂಡು ಹೆಣ್ಣು ಅಂತಿಲ್ಲ. ಆಕಾಶ, ಗಾಳಿ, ನೀರು, ಯಾವುದಕ್ಕೂ ಗಂಡು ಹೆಣ್ಣು ಅಂತ ಏನು ಭಾವನೆಯೇ ಇಲ್ಲ, ಭೇದ ಭಾವನೆ ಇಲ್ಲ. ಒಳ್ಳೆಯವರು ಕೆಟ್ಟವರು ಅನ್ನೋದು ಕೂಡ ಭೇದ ಭಾವ ಇಲ್ಲ. ಇವತ್ತು ಹುಟ್ಟಿ ನಾಳೆ ಸಾಯುವಂಥ ಈ ಮನುಷ್ಯರು ಇಂಥದ್ದೆಲ್ಲ ಮೌಢ್ಯತೆನ ಮಾಡಿ ಒಂದಷ್ಟು ಉಚ್ಚಾಟ ಮಾಡ್ತಿದ್ದೀರಂತಾದರೆ ನಿಮ್ಮ ಹತ್ರ ನಾನು ಕ್ವಶನ್ ಕೇಳ್ತಿದ್ದೀನಿ. ದೇವಿ ಲಕ್ಷ್ಮಿಯರಿಗೆ ಹೋಲಿಸುವಷ್ಟು ಶ್ರೇಷ್ಠತೆ ಮನುಷ್ಯರಿಗೆ ಎಲ್ಲಿದೆ? ಒಳ್ಳೆ ಮಾತು, ಒಳ್ಳೆ ಆಚಾರ, ಒಳ್ಳೆ ವಿಚಾರ. ಮನುಷ್ಯತ್ವನೇ ಇಲ್ಲ, ಇನ್ನು ದೈವತ್ವೇ ಇಲ್ಲಿಂದ ಬರೋದು ಮಾರೆ. ಎಲ್ಲಿಂದ ಬರೋದು? ಇವಾಗ ಈ ರೋಗ ಬರುವಾಗ ಗಂಡಿಗೊಂದು ಬೇರೆ ರೋಗ, ಹೆಣ್ಣಿಗೊಂದು ಬೇರೆ ರೋಗ ಅಂತಿದೆಯಾ? ಪಾರ್ಶಾಲಿಟಿ ಮಾಡುತ್ತದು? ಪ್ರಕೃತಿ ಮಾರುತ್ತಾ? ಇದ್ಯಾವುದು ಪಂಚಭೂತಗಳು ಯಾವುದು ಮಾಡಲ್ಲ, ಸ್ಮಶಾನನೂ ಮಾಡಲ್ಲ. ನಾವೇನಕ್ಕೆ ಮಾಡ್ತಿದ್ದೀವಿ? ಏನಕ್ಕೆ ಮಾಡ್ತಿದ್ದೀವಿ ಅಷ್ಟು ಉಚ್ಚಾಟ, ಅಷ್ಟು ಮೌಢ್ಯತೆ? ಇದಕ್ಕೇನು ನಿಮ್ದು ಏನಾದರೂ ಆನ್ಸರ್ ಇದೆಯಾ? ಹೇಳ್ಬೋದು ಇದಕ್ಕೆ? ವಿಮರ್ಶಕರು ಯಾರಾದಿದ್ದರೆ ಹೇಳ್ಬೋದಾ? ಸರಿ, ಓಕೆ, 3rd ಪಾಯಿಂಟ್ ಆಯಿತು. 4th ಪಾಯಿಂಟ್, ಈ ಸಮಾಜದಲ್ಲಿ ಒಂದು ಮಾತಿದೆ, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಹಾಗಾದರೆ ಗಂಡು ಮಕ್ಕಳಿಗೇನು? ನಿಮ್ಮ ಒಂದು ವಿಶೇಷತೆ ಏನಿದೆ? ಎಲ್ರಿಗೂ ಗೌರವ ಕೊಡುವಂಥ ವಿಶೇಷತೆ ಏನಿದೆ? ಏನಕ್ಕೆ ಗೌರವ ಕೊಡಬೇಕು? ನಾವೆಲ್ಲ ಗಂಡು ಮಕ್ಕಳು ನಮ್ಮ ಮಾನ ಮರ್ಯಾದೆ ಬಿಟ್ಟು ನಿಮಗೆ ಮರ್ಯಾದೆ ಕೊಡಬೇಕಾ? ಏನಕ್ಕೆ ಮರ್ಯಾದೆ ಕೊಡಬೇಕು ಎಲ್ರಿಗೆ? ವೈ? ಸನಾತನದಲ್ಲಿ, ರಾಮಾಯಣದಲ್ಲಿ 2 ಕ್ಯಾರೆಕ್ಟರ್ ಇದೆ. ಒಂದು ಸೀತೆ, ಇನ್ನೊಂದು ಶೂರ್ಪಣಖಿ. ಸೀತೆಯಲ್ಲಿದ್ದೇನು ಗೊತ್ತಾ? ಮನುಷ್ಯತ್ವ, ಮಾನವೀಯತೆ. ಅಂದರೆ ಮೇನ್ ಪಿಲ್ಲರ್, ಬೇಸಿಕ್ ಮನುಷ್ಯ ಧರ್ಮ. ಆ ಮನುಷ್ಯ ಧರ್ಮನ ಇಟ್ಕೊಂಡು, ಆ ಮಾನವೀಯತೆನ ಇಟ್ಕೊಂಡು ಆ ಸೀತೆ ತನಗೆ ಬಂದಿರುವಂಥ, ಒದಗಿರುವಂಥ ಹೆಣ್ಣಿನ ಜನ್ಮನ ಸಾರ್ಥಕತೆ ಮಾಡಿಕೊಂಡಿರೋದು. ಓಕೆ, ಇದಕ್ಕೆ ನಾವು ಗೌರವ ಕೊಡ್ತಿದ್ದೀವಿ, ಒಳ್ಳೆ ಸ್ಥಾನಮಾನ ಕೊಡ್ತಿದ್ವಿ. ಓಕೆ, ಸೊ ಶೂರ್ಪಣಖಿಗಿದ್ದಿರೋದು ಎಲ್ಲ ಆಪೋಸಿಟ್, ಮಾನ ಮರ್ಯಾದೆ ಇಲ್ಲದಂಥದ್ದು ಕ್ಯಾಟಗರಿ. ಕೋಪ, ಆಕ್ರೋಶ, ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲ ನಿಂತವಳ ಹತ್ರ. ಅಂಥವಳಿಗೆ ಮರ್ಯಾದೆ ಇಲ್ಲ ನಮ್ಮ ಸನಾತನದಲ್ಲಿ. ಓಕೆ, ದೇವಿ ಲಕ್ಷ್ಮಿಗೆ ಮರ್ಯಾದೆ ಇದೆ ಅಂತ ನಾವು ಕೊಡೋ ಸ್ಥಾನನ ಇನ್ಯಾವುದಲ್ಲ, ಯಕ್ಷಿಣಿ, ಪ್ರೇತ, ಪಿಶಾಸಿ, ಮೋಹಿನಿಗೆಲ್ಲ ಕೊಡುವಂಥದ್ದಿಲ್ಲ ನಮ್ಮ ಸನಾತನದಲ್ಲಿ. ಅದರ ಅರ್ಥ ಒಂದು ಮಾನ ಮರ್ಯಾದೆ, ಮನುಷ್ಯತ್ವ ಒಂದಷ್ಟು ಅರ್ಥಪೂರ್ಣವಾಗಿ ತನ್ನ ಹೆಣ್ಣಿನ ಜನ್ಮನ ಸಾರ್ಥಕ ಮಾಡಿಕೊಂಡಿರೋರಿಗೆ ಮಾತ್ರ ನಾವು ಮರ್ಯಾದೆ ಕೊಡೋದು. ಆ ಥರ ನಮಗೆ ಒಂದು ಸಾರ್ಥಕತೆಯ ಮನೋಭಾವ ನಮಗೆ ಗೊತ್ತಾದರೆ, ಆ ಹೆಣ್ಣನ್ನೋ ಒಂದು ಆ ವ್ಯಕ್ತಿತ್ವ ನಮಗೆ ಕಾಣಿಸೋಕ್ಕೆ ಸಿಕ್ಕಿದರೆ ಮಾತ್ರ ನಾವು ಮರ್ಯಾದೆ ಕೊಡ್ತೀವಿ. ಅಂತಂದರೆ ಅರ್ಥ ಆಯ್ತಾ? ಇದು ಹೆಂಗಿರುವಂತೆಲ್ಲ ಮಾನ ಮರ್ಯಾದೆ ಬಿಟ್ಟವರಿಗೆಲ್ಲ ನಾವು ಕೊಡಲ್ಲ. ಓಕೆ, ನಮ್ಮ ಸನಾತನ ಧರ್ಮದಲ್ಲಿ ಕೂಡ ಒಳ್ಳೆಯದಕ್ಕೆ ಮಾತ್ರ ಮಾನ ಮರ್ಯಾದೆ, ಒಂದು ಗೌರವ, ಸ್ಥಾನಮಾನ ಇರುವಂಥದ್ದು, ಕೆಟ್ಟದಕ್ಕಿಲ್ಲ. ಓಕೆ, ಎಲ್ರಿಗೂ ನಾವು ಕೊಡೋಕ್ಕೆ ಹೋಗಲ್ಲ, ಎಲ್ಲರ ಹತ್ರ ಕೇಳಬೇಡಿ. ಮರ್ಯಾದೆ ಅನ್ನೋದು ಕೇಳುವಂಥದ್ದಲ್ಲ, ಅಷ್ಟು ಭಿಕಾರಿಗಳಾಗಬೇಡಿ ನೀವು. ಮರ್ಯಾದೆ ಅನ್ನೋದು ನಾವು ತಗೋಬೇಕು, ಆ ಯೋಗ್ಯತೆ ನಮ್ಮಲ್ಲಿರಬೇಕು. ಓಕೆ, ಸೊ 4th ಪಾಯಿಂಟ್ ಆಯಿತು. 5th ಪಾಯಿಂಟ್, ನಿಮ್ಮ ತಾಯಿನೊಂದು ಹೆಣ್ಣಲ್ಲ ಅಂತಂತಾರೆ ಸಮಾಜ. ನಿಮ್ಮ ತಾಯಿನೊಂದು ಹೆಣ್ಣಲ್ಲ ಅಂತ.
ಹೆಂಗೆ ಒಪ್ಪಿತೆ ಇದನ್ನು ನಾನು ಯಾವ ರೀತಿ ಒಪ್ಕೋಬೇಕು? ಈ ಸಮಾಜದ ಈ ಮಾತನ್ನು ನಾನು ಯಾವ ರೀತಿ ಒಪ್ಕೋಬೇಕು? ನನ್ನ ತಾಯಿನ ಓ ಹೆಣ್ಣೆ ಓ ಹೆಂಗಸೆ ಅಂತ ಕರೆಯಲ್ಲ ನಾನು, ತಾಯಿ ಅಂತ ಕರೆಯೋದು ಅಥವಾ ಅಮ್ಮ ಅಂತ ಕರೆಯೋದು. ಹೆಣ್ಣು ಅಂತ ಹೇಳಿ ನಾವು ಯಾರ ತೊಡೆ ಮೇಲೆ ಮಲ್ಕೊಂಡಿಲ್ಲ, ಯಾರ ಎದೆ ಹಾಲು ಕೂಡ ಕುಡಿದಿಲ್ಲ. ನಾವು ಕುಡಿದಿರೋದು ನಮ್ಮ ತಾಯಿ ಎದೆ ಹಾಲು. ನಮ್ಮ ತಾಯಿ ಮಾತ್ರ ಶ್ರೇಷ್ಠತೆ. ನನ್ನ ತಾಯಿನ ಇನ್ಯಾವಲಿಗೂ ಈ ಭೂಮಿ ಮೇಲಿರೋ ಇನ್ಯಾವಲಿಗೂ ಹೋಲಿಸಲ್ಲ. ಓಕೆ, ಆ ದೇವಿ ಲಕ್ಷ್ಮಿನೂ ಕೂಡ ಇನ್ಯಾವಲಿಗೂ ಹೋಲಿಸಲ್ಲ. ಅವರ ಶ್ರೇಷ್ಠತೆನ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ತಂದೆ ತಾಯಿಯ ಶ್ರೇಷ್ಠತೆನ ನಾವು ಯಾರ ಜೊತೆನೂ ಕಂಪೇರ್ ಮಾಡಲ್ಲ. ಆ ಮೌಢ್ಯತೆ ನಮಗಿಲ್ಲ, ಆ ಮಾನ ಮರ್ಯಾದಿಲ್ಲದಂತಹ ಒಂದು ಸಿಸ್ಟಮ್ ನಮ್ಮಲ್ಲಿಲ್ಲ. ಓಕೆ, ಅವೆಲ್ಲ ನಮ್ಮ ಹತ್ರ ಇಲ್ಲ. ಯಾವುದು ಒಂದು ಶಿಸ್ತುಬದ್ಧವಾಗಿ ಒಂದು ಕ್ರಮಬದ್ಧವಾಗಿದೆ, ಯಾರಲ್ಲಿ ಒಂದಷ್ಟು ಆಚಾರ ವಿಚಾರ ಇದೆ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಅವರನ್ನು ಮನುಷ್ಯ ಜಾತಿಗೆ ಸೇರಿಸಿ ಒಂದು ರೆಸ್ಪೆಕ್ಟ್ ಅಂತ ಕೊಡ್ತೀವಿ. ಬಿಟ್ಟರೆ ಹೆಣ್ಣು ಗಂಡು ಅನ್ನೋ ಒಂದು ವಿಚಿತ್ರ ಮನೋಭಾವ ನಮ್ಮಲ್ಲಿದೆ. ಎಲ್ಲದರಲ್ಲಿರೋದು ಅದೇ ಅಂದೆ ಅಲ್ಲ, ಮಲಮೂತ್ರ, ರಕ್ತ ಮಾಂಸದ ದೇಹ. ಸೊ ಅದರಲ್ಲಿ ಒಂದಷ್ಟು ಅರ್ಥಪೂರ್ಣವಾಗಿರುವಂಥ ಒಂದು ಸಂಸ್ಕಾರ, ಆಚಾರ ವಿಚಾರ, ಮನುಷ್ಯತ್ವ, ಮಾನವ ಧರ್ಮ ಇದೆಲ್ಲ ನೋಡೋಕ್ಕೆ ಸಿಕ್ಕಿದರೆ, ಕಾಣೋಕ್ಕೆ ಸಿಕ್ಕಿದರೆ ಖಂಡಿತ ಅಂಥವರಿಗೆ ಚೆನ್ನಾಗಿರೋ ಒಂದು ಸ್ಥಾನಮಾನ, ರೆಸ್ಪೆಕ್ಟ್ ಇದೆ. ಬಿಟ್ಟರೆ ಹೆಣ್ಣು ಅಂತೇಳಿ ನಾವು ಎಲ್ರಿಗೂ ರೆಸ್ಪೆಕ್ಟ್ ಕೊಡಲ್ಲ. ಓಕೆ, ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಆದಷ್ಟು ನನ್ನ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ವಿಮರ್ಶಕರು ಯಾರಿದ್ದಿದ್ದರೆ ಬನ್ನಿ ಮಾತಾಡಿ, ಕಮೆಂಟ್ ಮಾಡಿ. ಒಂದಷ್ಟು ವಿಮರ್ಶೆ ನಾವು ಮಾಡೋಣ, ಮುಂದಿನ ವೀಡಿಯೋದಲ್ಲಿ ಮಾಡೋಣ. ಓಕೆ, ಒಂದಷ್ಟು ಮೌಢ್ಯತೆಯಿಂದ ಹೊರಗೆ ಬನ್ನಿ, ಸತ್ಯದ ಕಡೆ ಹೋಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬ್ರಹ್ಮಚಾರಿ ಯಾವ ರೀತಿ ಫಾಲೋ ಮಾಡಬೇಕು, ಯಾವ ರೀತಿ ಇರಬೇಕು, ಮೈಂಡ್ಸೆಟ್ ಯಾವ ರೀತಿ ಇರಬೇಕು, ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಳೆ ಬರುವಂಥ ಸಿಚುವೇಶನ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಓಕೆ, ಇಷ್ಟ ಆಗಿಲ್ಲ ಅಂತಾದರೂ ಕೂಡ ಕಮೆಂಟಲ್ಲಿ ಇಗ್ನೋರ್ ಮಾಡಿ, ಅಂತ ತೊಂದರೆ ಇಲ್ಲ. ಎಲ್ರಿಗೂ ಇಷ್ಟ ಆಗಬೇಕು ಅಂತಿಲ್ಲ. ನಮ್ಮ ಕೆಲವೊಂದು ಸತ್ಯ ಅದು ಕಿವಿಗೆ ಬಿದ್ದರೆ ಕೆಲವರಿಗೆ ಹಿಂಸೆ ಆಗುತ್ತೆ, ಕೆಲವರಿಗೆ ಒಪ್ಕೊಳ್ತಾರೆ, ಕೆಲವರು ವಿಮರ್ಶೆಗೆ ಬರ್ತಾರೆ. ಓಕೆ, ಅದೇನು ಮಾಡೋಕ್ಕಾಗಲ್ಲ. ಸೊ ನಾನು ಮಾತಾಡ್ತಿರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಾರ್ಕ್ ರಿಯಾಲಿಟಿ ಅಥವಾ ಸತ್ಯದ ಬಗ್ಗೆ ನಾನು ಕ್ವಶನ್ ಆಗ್ತಾ ಇರ್ತೀನಿ, ವಿಮರ್ಶನೆ ಮಾಡ್ತಾ ಇರ್ತೀನಿ. ನನ್ನೊಂದಷ್ಟು ಅನಿಸಿಕೆ ನಿಮ್ಗಳ ಜೊತೆ ಹಂಚ್ಕೊಳ್ತಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಓಕೆ.